ಆಕಾಶವಾಣಿ ಮಡಿಕೇರಿ. ಯುವವಾಣಿ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೊಡಗಿನ ಯುವ ನಟ ಭುವನ್ ಪೊನ್ನಣ್ಣ ಅವರೊಂದಿಗೆ ಆತ್ಮೀಯ ಮಾತುಕತೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಸುಂದರ ನಟ, ಕನ್ನಡ ಚಿತ್ರರಂಗದಲ್ಲಿ ಭರವಸೆಯನ್ನ ಮೂಡಿಸಿರುವ ಬಹಳಷ್ಟು ಚಿತ್ರಗಳನ್ನ ತನ್ನ ಕೈಲಿಟ್ಕೊಂಡಿರುವ ನಟ ಭುವನ್ ಪೊನ್ನಣ್ಣ ಅವರು ಭಾಗವಹಿಸ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. ಬನ್ನಿ ಭುವನ್ ಪೊನ್ನಣ್ಣ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವಿಜಯ್ ಅವರೇ. ಈ ಲಾಕ್ಡೌನ್ ಸಂದರ್ಭದಲ್ಲಿ ಹೇಗೆ ಸಮಯವನ್ನ ಕಳೆದ್ರಿ? ಆಕ್ಚುಲಿ ನಂಗೆ ಲಾಕ್ಡೌನ್ ಸಮಯದಲ್ಲಿ ಸಮಯ ಕಳೆಯೋಕ್ಕೆ ಸಮಯನೇ ಇರ್ಲಿಲ್ಲ. ನಾನು ಕೆಲವೊಂದು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ವಿ. ಅಂದ್ರೆ ಯಾರ್ಯಾರಿಗೆ ತೊಂದರೆ ಇತ್ತು ಅವ್ರಿಗೆಲ್ಲ ಹೆಲ್ಪ್ ಮಾಡೋ ಕೆಲಸಗಳನ್ನ ಮಾಡ್ತಾ ಇದ್ವಿ. ಅದು ಬೆಂಗಳೂರಲ್ಲಿ ಇರ್ಲಿ, ಕೊಡಗಲ್ಲಿರ್ಲಿ ಎಲ್ಲ ಅದ್ ಮಾಡ್ತಾ ಇದ್ವಿ. ಅಂಡ್ ಇನ್ನೊಂದ್ ಏನಂತಂದ್ರೆ ಸುಮಾರು ಜನರು ಹೊರಗಡೆ ಬರಕ್ ಹೆದರ್ಕೊಬಿಟ್ಟಿದ್ರು. ಮುಂಚೆ ಫ್ಲಡ್ಸ್ ಎಲ್ಲ ಆದಾಗ ಎಲ್ಲರೂ ಹೊರಗೆ ಬರ್ತಾ ಇದ್ರು ಹೆಲ್ಪ್ ಮಾಡೋದಕ್ಕೆ. ಬಟ್ ಈ ಸಮಯದಲ್ಲಿ ಈ ಕಾಣದಿರುವಂತ ಒಂದು ರೋಗ ಇರೋದ್ರಿಂದ ಯಾರು ಹೊರಗೆ ಬಂದಿಲ್ಲ. ವಿ ಆರ್ ಟ್ರೈಂಗ್ ಟು ಹೆಲ್ಪ್. ಆಗುವಷ್ಟು ನಮ್ ಕೈಯಲ್ಲಿ ಯಾರಿಗಾಗುತ್ತೆ ಹೆಲ್ಪ್ ಮಾಡ್ತಾ ಇದ್ವಿ. ಅದ್ರ ಜೊತೆ ನನ್ನೊಂದು ಸ್ಕ್ರಿಪ್ಟ್ ಸಹ ಮುಗಿದೋಯ್ತು. ಒಂದು ಹೊಸ ಸ್ಕ್ರಿಪ್ಟ್ ಬರೀತಾ ಇದ್ದೆ ನಾನು, ಸಿನಿಮಾ ಸ್ಕ್ರಿಪ್ಟ್. ನೀವೇ ಬರೀತಾ ಇದ್ದೀರಾ? ಹೌದೌದು, ನಂದು ಆಲ್ರೆಡಿ ಒಂದ್ ಸ್ಕ್ರಿಪ್ಟ್ ಮುಗೀತು. ಇದು ಇನ್ನೊಂದು ಮೈ ಸೆಕೆಂಡ್ ಸ್ಕ್ರಿಪ್ಟ್. ಅದನ್ನ ಆಲ್ಮೋಸ್ಟ್ ಮುಗಿಸ್ದೆ. ಸೊ ಇಟ್ ವಾಸ್ ಫನ್. ಅಂಡ್ ಆಲ್ಸೋ ನನಗೆ ಐ ಗಾಟ್ ಟು ಸ್ಪೆಂಡ್ ಸಮ್ ಟೈಮ್. ನನ್ನ ಅಪ್ಪ ಅಮ್ಮ ನನಗೆ ನೆನಪಿದೆ, ಸ್ಕೂಲ್ಗೆ ಹೋಗುವಾಗ್ಲೂ ಕೂಡ ಬೆಳಿಗ್ಗೆ 8 ಗಂಟೆಗೆ ಹೋಗಿ ಸಾಯಂಕಾಲ 9 ಗಂಟೆಗೆ ವಾಪಸ್ ಬರ್ತಾ ಇದ್ದಿದ್ದು. ಸೊ ಈ ಲಾಕ್ ಡೌನ್ ಸಮಯದಲ್ಲಿ ನಂಗೆ ಆಲ್ಮೋಸ್ಟ್ 25 ದಿವಸ ಅವ್ರ ಜೊತೆ ಕಾಲ ಕಳೆಯೋದಕ್ಕೆ ಟೈಮ್ ಸಿಕ್ತು. ಸೊ ಐ ಗಾಟ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ದೆಮ್ ವೆಲ್. ಹೌದು, ನಮ್ಮ ಮುಂದಿನ ಪ್ರಶ್ನೆ ಕೂಡ ಅದೇ ಆಗಿತ್ತು. ಏನಂತ ಹೇಳಿದ್ರೆ, ನೀವು ಸಾಮಾಜಿಕ ಕಾರ್ಯದಲ್ಲಿ ತೊಡಸ್ಕೊಂಡಿದ್ರಿ. ನಮ್ಮ ಕೊಡಗಿನಲ್ಲಿ ಫ್ಲಡ್ ಆಯ್ತು, ಆ ಸಂದರ್ಭದಲ್ಲಿ ಬಹಳಷ್ಟು ಕೊಡಗಿನ ಜನತೆಗೆ ನೆರವಾಗಿದ್ರಿ, ಹೌದಲ್ವಾ? ಹೌದು. ಏನು ಈ ಕೊರೋನಾ ಸಂದರ್ಭದಲ್ಲೂ ಕೂಡ ಸಾಮಾಜಿಕ ಕಾರ್ಯದಲ್ಲಿ ತೊಡಸ್ಕೊಂಡಿದ್ರಿ, ಅದ್ರ ಬಗ್ಗೆ ಹೇಳ್ಬೋದಾ? ಯಾವ ರೀತಿ ಕೆಲಸಗಳಾಗ್ತವೆ ಅಂತ? ಸರ್ ಆಕ್ಚುಲಿ ನನಗೆ ಮುಂಚಿಂದಾನೆ ನಂಗೆ ತುಂಬಾ ಆಸೆ ಇತ್ತು ಜನರಿಗೆ ಯಾವುದೇ ಒಂದು ರೀತಿಲಿ ನಾನು ಹೆಲ್ಪ್ ಮಾಡ್ಬೇಕು ಅಂತ. ನಂದೊಂದು ಪಾಲಿಸಿ ಇದೆ, ದೇವ್ರು ನಮ್ಗೆ ಒಂದ್ ಸ್ವಲ್ಪ ಕೊಟ್ಟಾಗ ಅದರಲ್ಲಿ ನಮಗೆ ಎಷ್ಟು ಬೇಕೋ ಅದನ್ನ ಉಪಯೋಗಿಸ್ಕೊಂಡು ನಾವು ಜನರಿಗೆ ಆಗುವಷ್ಟು ಹೆಲ್ಪ್ ಮಾಡ್ಬೇಕು ಅಂತ. ಯಾಕಂತಂದ್ರೆ ನಾವು ವಿ ಆರ್ ಲಕ್ಕಿ, ನಮಗೆ ಒಂದು ಮನೆ ಇದೆ, ಅವಾಗ ಊಟಕ್ಕಂತೂ ತೊಂದರೆ ಇಲ್ಲ, ನಮಗ್ ಬೇಕಾದಿದೆ ಅಂತ. ಬಟ್ ನಾನು ಒಂದ್ಸಲಿ ಗದಗ ಅನ್ನೋ ಒಂದು ಜಿಲ್ಲೆಯಲ್ಲಿ ಕ್ಯಾಂಪೇನಿಂಗ್ ಹೋಗಿದ್ದಾಗ ಅಲ್ಲಿ ಎಷ್ಟು ಕಷ್ಟದಲ್ಲಿ ಬದುಕ್ತಾ ಇದ್ರು ಊಟ ಇಲ್ಲದೆ ಅಂತ ನೋಡ್ಬಿಟ್ಟು ಅವತ್ತು ನಾನು ಡಿಸೈಡ್ ಮಾಡ್ಬಿಟ್ಟೆ, ಇಲ್ಲ ನನ್ ಕೈಯಲ್ಲಿ ಆಗುವಷ್ಟು ನಾನು ಮಾಡ್ಬೇಕು ಅಂತ. ಅಂಡ್ ಕೊಡಗಂದು ನಮ್ಮೂರವ್ರಿಗೆ ತೊಂದರೆ ಆದಾಗ ನಾವು ನಿಂತ್ಕೊಳ್ಳೇಬೇಕಾಗುತ್ತೆ. ಅಂಡ್ ಕೊಡಗು ಅಂತಲ್ಲ, ಎಲ್ಲಾದ್ರೂ ಕೂಡ ಜನರಿಗೋಸ್ಕರ ನಾವು ನಿಲ್ಬೇಕು. ಯಾಕೆಂತಂದ್ರೆ ಆಲ್ ಆರ್ ನಾಟ್ ಪ್ರಿವಿಲೇಜ್ ಲೈಕ್ ಅಲ್ವಾ? ಹೌದು, ನಿಜವಾಗ್ಲೂ ಭುವನ್ ಪೊನ್ನಣ್ಣ ತುಂಬಾ ಒಳ್ಳೆಯ ಯೋಚನೆಗಳನ್ನ ಇಟ್ಕೊಂಡಿದ್ರಿ. ನಮಗೆ ಎಷ್ಟು ಬೇಕು ಅಷ್ಟಿಟ್ಕೊಂಡು ಇನ್ನು ಮಿಕ್ಕಿದನ್ನ ಇಲ್ಲದವರಿಗೆ ಸಹಾಯ ಮಾಡುವ ಒಂದು ಭಾವ ನಿಮ್ಮಲ್ಲಿ ಇದೆಯಲ್ಲ. ನನ್ನ ಪ್ರಕಾರ ಈ ಭಾವನೆ ನಿಮಗೆ ಬಹಳ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ. ಥ್ಯಾಂಕ್ ಯು. ಈಗ ನೀವು ಮೂಲತಃ ಯಾವ ಊರಿನವರು? ನಂದು ಮಡಿಕೇರಿ. ನಮ್ಮ ತೋಟ ಡ್ಯಾಡಿ ಊರೆಲ್ಲ ಬಂದು ಆಕ್ಚುಲಿ ವಿರಾಜಪೇಟೆ, ಚೆಂಬೆಬೆಲ್ಲಿ ಊರು ಅಂತ. ಬಟ್ ನಾವಿರೋದು ಮಡಿಕೇರಿಯಲ್ಲೇ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಮಡಿಕೇರಿ. ಹುಟ್ಟಿದ್ದು ಮಡಿಕೇರಿ, ಆಮೇಲೆ ಓದಿದ್ದು ಗೋಣಿಗೊಪ್ಪ ಕೂರ್ ಪಬ್ಲಿಕ್ ಸ್ಕೂಲ್ ಅಲ್ಲಿ. ಅದಾದ್ಮೇಲೆ ಬೆಂಗಳೂರಿಗೆ ಬಂದು ಇಲ್ಲಿ BSc ಅಗ್ರಿಕಲ್ಚರ್ ಮಾಡಿದ್ದು. ಓಕೆ, ಯಾವ ಫ್ಯಾಮಿಲಿ ಅವರು ನೀವು? ನಂದು ಉಳ್ಳಿಯಡ. ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ಬೋದಾ? ಹೇಗಿತ್ತು ನಿಮ್ಮ ಬಾಲ್ಯ? ಆಕ್ಚುಲಿ ನಾನು ಆಲ್ಮೋಸ್ಟ್ 4ನೇ ವಯಸ್ಸಲ್ಲಿದ್ದಾಗ್ಲೇ ಹರಿಕತೆ ಮತ್ತೆ ಈ ನಾಟಕಗಳು, ಇದನ್ನ DD ಅಲ್ಲಿ ಮತ್ತೆ ನಾಟಕಗಳೆಲ್ಲ ಮಾಡ್ತಾ ಇದ್ದೆ. ಆಕಾಶವಾಣಿಯಲ್ಲಿ ನಾನು ಆಲ್ಮೋಸ್ಟ್ ಒಂದು 8 ನಾಟಕಗಳನ್ನ ಮಾಡಿರೋ ನೆನಪುಗಳು ನನಗಿದೆ ಇವಾಗ್ಲೂ ಕೂಡ. ಮಡಿಕೇರಿ ಆಕಾಶವಾಣಿಲಿ? ಹೌದೌದು. ನಿಮ್ಗೆ ಹಳೆಯ ನೆನಪು ಹಾಗಾದ್ರೆ? ಹೌದು. ಅಲ್ಲಿ ಬಂದು ನಮಗ್ ಖುಷಿ. ಅವಾಗ ಒಂದು 5 ಸಾವಿರ ಕೊಟ್ಬಿಟ್ರು ನಮಗೆ. ಖುಷಿಯಾಗಿ ಬಂದ್ಬಿಟ್ಟು ನಾವು ಅಲ್ಲಿ ನಾಟಕಗಳು ಮಾಡ್ತಾ ಇದ್ವಿ. ಅಂಡ್ ಇಟ್ ವಾಸ್ ಅ ವೆರಿ ನ್ಯೂ ಕಾನ್ಸೆಪ್ಟ್. ಅಂದ್ರೆ ನಾಟಕ ಅಂತಂದ್ರೆ ಸ್ಟೇಜ್ ಅಲ್ಲಿ ಮಾಡೋದು, ಆಡಿಯನ್ಸ್ ಮುಂದೆ ಅಂತ ಇದು ಕಾನ್ಸೆಪ್ಟ್ ಇತ್ತು. ಬಟ್ ಆವಾಗ ನಾವು ಈ ವಾಯ್ಸ್ ನಾಟಕಗಳನ್ನ ಮಾಡಿ ತುಂಬಾ ಫೇಮಸ್ ಆಗಿರೋದು. ಆವಾಗ ಕೆಲವೊಂದು ಸೊಸೈಟಿಕ್ ಬೇಸ್ಡ್ ವಿಷಯಗಳನ್ನ ತಗೊಂಡು ನಾಟಕಗಳನ್ನ ಮಾಡ್ತಾ ಇದ್ವಿ, ತುಂಬಾ ಅದ್ಭುತವಾಗಿರೋದು. ಸೊ ಅವಾಗ ತುಂಬಾ ಒಳ್ಳೆ ಫಾಲೋಯಿಂಗ್ ಇತ್ತು ನಮಗೆ. ಅಂಡ್ ಅದ್ರ ಜೊತೆ ನಾನು DD ಬೆಂಗಳೂರಲ್ಲಿ ಹರಿಕತೆಗಳನ್ನ ಮಾಡ್ತಾ ಇದ್ದೆ. ಅದ್ರ ಜೊತೆ ನಮ್ಮ ಅಮ್ಮ ನಾಟಕ ಬರೆದು ನಮ್ಮನ್ನ ನಾಟಕಗಳನ್ನ ಮಾಡಿಸ್ತಾ ಇದ್ರು. ಸೊ ನಾನು ಆಲ್ಮೋಸ್ಟ್ ಇಲ್ಲಿವರೆಗೂ ನನ್ನ ಲೆಕ್ಕದಲ್ಲಿ ಅರೌಂಡ್ ಅಮ್ಮನ ಜೊತೆನೆ 10-12 ನಾಟಕಗಳನ್ನ ಮಾಡಿದ್ದೀನಿ. ಅದ್ ಬಿಟ್ಟು ಸ್ಕೂಲಲ್ಲಿ ಒಂದು 25-30, ಅದ್ಬಿಟ್ಟು ಬೆಂಗಳೂರಲ್ಲಿ ಬಂದು ಇಲ್ಲಿ ಒಂದು 25. ಸೊ ಆತರ ಐ ಹ್ಯಾವ್ ಬಿನ್ ಇನ್ ಟು ಥಿಯೇಟರ್ ಸಿನ್ಸ್ ಮೈ ಚೈಲ್ಡ್ಹುಡ್. ಸೊ ನನ್ನ ಮೆಮೊರೀಸ್ ಎಲ್ಲ ಇಸ್ ಟ್ರಾವೆಲಿಂಗ್.
ಏನೋ ಸ್ಟೇಟ್ ಅವಾರ್ಡ್ ಗೆಲ್ಲೇಬೇಕು ಅಂತ ನಾಟಕಗಳು ಮಾಡ್ಕೊಂಡು ಇಡೀ ಕರ್ನಾಟಕ ಸುತ್ತಿದ್ದಿರ್ಲಿ. ಅದಾದ್ಮೇಲೆ ನನ್ನ ಚೈಲ್ಡ್ಹುಡ್ ಇನ್ ಕೂಕ್ ಪಬ್ಲಿಕ್ ಸ್ಕೂಲ್ ಆ ತರ ಮೆಮರಿಗಳು ಐ ಹ್ಯಾವ್. ಬಟ್ ಇಟ್ಸ್ ಬಿನ್ ವಂಡರ್ಫುಲ್. ಐ ಆಲ್ವೇಸ್ ಸೇ ವಿ ಆಸ್ ಕಿಡ್ಸ್ ವಿ ಆರ್ ವೆರಿ ಲಕ್ಕಿ. ನಮ್ಮ ಏಜ್ ಗ್ರೂಪ್ ಅಲ್ಲಿ ನಾವ್ ಯಾರ್ಯಾರು ಈ ಫೇಸ್ ಮಾಡಿದೀವಿ ಚೈಲ್ಡ್ಹುಡ್ ನ, ವಿ ಆರ್ ವೆರಿ ಲಕ್ಕಿ. ನಾವು ಮರಗಳ ಮೇಲೂ ಆಟ ಆಡಿದೀವಿ, ಕೆರೆಯಲ್ಲೂ ಆಟ ಆಡಿದೀವಿ, ಪಾರ್ಕ್ ಅಲ್ಲೂ ಆಟ ಆಡಿದೀವಿ, ಎಲ್ಲ ಆಟ ಆಡಿದೀವಿ. ಆದ್ರೆ ಈಗಿನ ಮಕ್ಕಳು ಲ್ಯಾಪ್ಟಾಪ್, ಮೊಬೈಲ್ ಮತ್ತೆ ಪ್ಲೇ ಸ್ಟೇಷನ್ ಬಿಟ್ರೆ ಅವ್ರಿಗೆ ಏನು ಗೊತ್ತಿಲ್ಲ, ಪರಿಚಯನೇ ಇಲ್ಲ ಅವ್ರಿಗೆ. ನಿಜವಾಗ್ಲು PUC ಮುಗಿಸಿದ್ರಿ ನಂತರ? PUC ಮುಗಿಸಾದ್ಮೇಲೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ನಾನು BSc ಅಗ್ರಿಕಲ್ಚರ್ ಮಾಡಿದ್ದು, GKVK ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅಲ್ಲಿ. ಸೊ ಅದ್ರ ಜೊತೆ ನಾನು ಪಾರ್ಟ್ ಟೈಮ್ ಜಾಬ್ಸ್ ಮಾಡ್ತಾ ಇದ್ದೆ. ಅದ್ರ ಜೊತೆ ನಾನು ಮಾಡ್ಲಿಂಗ್ ಮಾಡ್ತಾ ಇದ್ದೆ ಇಲ್ಲಿ ಬೆಂಗಳೂರಲ್ಲಿ. ಅಂದ್ರೆ ಟಿವಿ ಅಡ್ವರ್ಟೈಸ್ಮೆಂಟ್ಸ್, ಆಮೇಲೆ ಈ ಪ್ರಿಂಟ್ ಅಡ್ವರ್ಟೈಸ್ಮೆಂಟ್ಸ್ ಅದೆಲ್ಲ ಮಾಡ್ತಾ ಇದ್ದೆ. ಆಮೇಲೆ ಫ್ಯಾಷನ್ ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ಇದರೆಲ್ಲದ್ರ ಜೊತೆ ನಾನು 2-3 ನಾಟಕ ಕಂಪನಿಗಳ ಜೊತೆ ನಾಟಕ ಮಾಡ್ತಾ ಇದ್ದೆ. ಸೊ ಹೀಗೆ ಆಗ್ತಾ ಇರುವಾಗ 2008-9ರಲ್ಲಿ ನಾನು ಮಹಾಮಾರಿ ಅಂತ ಒಂದು ನಾಟಕ ಮಾಡ್ತಾ ಇದ್ದೆ. ಇಟ್ ಇಸ್ ರಿಗಾರ್ಡಿಂಗ್ ಏಡ್ಸ್ ಬಗ್ಗೆ, ಒಂದು ವೈರಸ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದು. ಸೊ ಅದನ್ನ ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ಲೇ ಮಾಡ್ತಿರುವಾಗ ಶೋ ಮುಗಿದ ಮೇಲೆ ಒಬ್ರು ಡೈರೆಕ್ಟರ್ ಬಂದು ನನ್ನ ಮಾತಾಡಿಸ್ತಾರೆ, ನಿಮಗೆ ಸಿನಿಮಾ ಇಂಟ್ರೆಸ್ಟ್ ಇದೆಯಾ ಅಂತ. ಸರ್ ಖಂಡಿತ ಇಂಟ್ರೆಸ್ಟ್ ಇದೆ ಅಂತ ಹೇಳಿದೆ. ಅವ್ರು ಹೇಳಿದ್ರೆ ಸರಿ, ನಾನು ಚೌಕಬಾರ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದರಲ್ಲಿ 2 ಹೀರೋಸ್ ಇರ್ತಾರೆ, ಒಂದು ಸ್ವಲ್ಪ ನೆಗೆಟಿವ್ ಶೇಡ್ ಬರುತ್ತೆ, ಅದ್ ಮಾಡಕ್ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ. ಖಂಡಿತ ಸರ್ ಅಂತಂದೆ. ಆಮೇಲೆ ಅವ್ರ ಹತ್ರ ಹೋಗಿ ಮೀಟಿಂಗ್ ಎಲ್ಲ ಆಯ್ತು. ಇನ್ನೇನು ಸಿನಿಮಾ ಶುರು ಆಗ್ಬೇಕು, ಅಷ್ಟರಲ್ಲಿ ಹಿಸ್ ಮಾಮ್ ಫೆಲ್ ಇಲ್ಲ, ಏನೋ ಆತರ ಏನೋ ಹುಷಾರಿಲ್ದಾಗಿ ಆ ಸಿನಿಮಾ ನಿಂತೋಯ್ತು. ಆಯ್ತಾ. ಬಟ್ ಆ ಸಿನಿಮಾದಲ್ಲಿ ಒಬ್ರು ಐ ಥಿಂಕ್ ಫೋಟೋಗ್ರಾಫರ್ ಯಾರೋ ನನ್ನನ್ನ ಸುದೀಪ್ ಅವ್ರಿಗೆ ರೆಫರ್ ಮಾಡ್ತಾರೆ, ಈ ತರ ಒಬ್ರು ಆಕ್ಟರ್ ಇದಾರೆ ಅಂತ. ಸೊ ಅವಾಗ ನಾನು ಓದ್ತಾ ಇದ್ದೆ ಆಕ್ಚುಲಿ. ಅವಾಗ ಸುದೀಪ್ ಅವ್ರನ್ನ ನಾನು ಹೋಗಿ ಭೇಟಿ ಆದಾಗ ಸುದೀಪ್ ಅವ್ರು ಹೇಳಿದ್ರು, ಈ ತರ ನಾ ಜಸ್ಟ್ ಮಾತಲ್ಲಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸೊ ಒಂದು ಗೆಸ್ಟ್ ಇದಿದೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಡೂ ಇಟ್ ಅಂತ. ನಾನಂದ್ರೆ ಖಂಡಿತ ಸರ್, ನನ್ಗೆ ತುಂಬಾ ಇಷ್ಟ ಆಯ್ತು, ಅಂದ್ರೆ ಅವ್ರ ಸಿನಿಮಾಗಳೆಲ್ಲ ನೋಡಿ ತುಂಬಾ ಇಷ್ಟ ಆಯ್ತು. ಸೊ ಓಕೆ ಸರ್ ಮಾಡ್ತೀನಿ ಅಂತಂದೆ. ಆ ಇಡೀ ಪಿಕ್ಚರ್ ಅಲ್ಲಿ ನನ್ಗೆ ಇದ್ದಿದ್ದು ಡೈಲಾಗ್ ಒಂದೇ, ಅಂದ್ರೆ ಇನ್ನೊಬ್ಳು ಬಿತ್ಲಮ್ಮ ಬಲೆಗೆ ಅಂತ ನನ್ ಡೈಲಾಗ್. ನಾನು ಆ ಒಂದು ಡೈಲಾಗ್ಗೆ 22 ಟೇಕ್ ತಗೊಂಡಿದ್ದೀನಿ. ನೀವು ನಂಬ್ತೀರಾ? ಅಷ್ಟೇ 22 ಟೇಕ್. ಅದನ್ನು ಡೈಲಾಗ್ನ ಕೈಯಲ್ಲಿ ಬರ್ಕೊಬಿಟ್ಟಿದ್ದೀನಿ. ಆಯ್ತಾ. ಇದು ನಾ ಕೈಯಲ್ಲಿ ನೋಡ್ಕೊಂಡು ಹೇಳ್ತಾ ಇದೀನಿ, ಇನ್ನೊಬ್ಳು ಬಿದ್ಲಮ್ಮ ಬಲಗೆ ಅಂತ. ಸುದೀಪ್ ಅವ್ರು ಬಂದು ಹೋಗಿದ್ರು, ಏನ್ರಿ ಭುವನ್ ಒಂದು ಲೈನ್ ಹೇಳಕ್ ಆಗಲ್ವಾ ಅಂತ. ಇಲ್ಲ ಸರ್ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿದೆ ಅಂತ. ಆಮೇಲೆ ಇವಾಗ್ಲೂ ಕೂಡ ನೀವು ಆ ಶಾರ್ಟ್ ಅನ್ನು ನೋಡಿದ್ರೆ ನನ್ ಕೈನ ಸ್ವಲ್ಪ ನೋಡ್ಕೊಂಡೇ ಹೇಳಿದ್ದೀನಿ, ಇನ್ನೊಬ್ಳು ಬಿದ್ಲಮ್ಮ ಬಲೆಗೆ ಅಂತ ಹೇಳಿದ್ದು. ಸೊ ಮೊದಲನೇ ಸಿನಿಮಾ ನನ್ಗೆ ನಾಟಕಗಳು ಮಾಡಿ ಅಭ್ಯಾಸ ಇತ್ತು. ಕ್ಯಾಮ್ರಾ ಮುಂದೆ ನಿಮ್ಗೆ ಈಗ ನಾವು ಶೂಟಿಂಗ್ ಮಾಡುವಾಗ 120 ಜನ ಇರ್ತಾರೆ, ಮಿನಿಮಮ್ 80ರಿಂದ 120 ಜನ ಇರ್ತಾರೆ ನಿಮ್ ಮುಂದೆ. ಆಯ್ತಾ. ಅಂಡ್ ಟೈಮ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ರೋಲ್ ಆಗ್ತಾ ಇರುತ್ತೆ ಕ್ಯಾಮ್ರಾ, ಲೈಟ್ಸ್ ಇರುತ್ತೆ, ಮೇಕಪ್ ಇರುತ್ತೆ. ಸೊ ಇಟ್ಸ್ ಟೋಟಲ್ ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ. ಅದನ್ನ ನಾನು ಇವತ್ತಿಗೂ ಮರೆಯಕ್ಕಾಗಲ್ಲ. ಯಾಕಂತಂದ್ರೆ ಡ್ರಾಮಾ ಮಾಡ್ಬಿಟ್ಟು ಥಿಯೇಟರ್ ಅಲ್ಲಿ ನಾಟಕಗಳನ್ನ ಮಾಡ್ಬಿಟ್ಟು ಆರಾಮಾಗಿ ಮಾಡ್ಕೋಬಹುದು ಅಂತ ಅನ್ಕೊಂಡು ನಾನು ಹೋಗಿ, ಬಟ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಸಿನಿಮಾ. ಅದಾದ್ಮೇಲೆ ನಾನು ಕೂಲ್ ಅಂತ ಒಂದು ಸಿನಿಮಾ ಮಾಡಿದೆ ಗಣೇಶ್ ಅವ್ರ ಜೊತೆ. ಅದು ಆಡಿಷನ್ ಕೊಟ್ಟು ಮಾಡಿದ್ದು. ಅದ್ರಲ್ಲಿ ಐ ವಾಸ್ ದ ಮೇನ್ ವಿಲನ್. ಅದಾದ್ಮೇಲೆ ಮಂಜುನಾಥ BLLB ಅಂತ ಒಂದು ಸಿನಿಮಾ ಮಾಡಿದೆ, ಅದು ಕೂಡ ವಿಲನ್ ಆಗಿ ಮಾಡಿದ್ದು. ಅದಾದ್ಮೇಲೆ ಕುಚಿಕ್ಕು ಅಂತ ಡಿ ರಾಜೇಂದ್ರ ಬಾಬು ಅವ್ರದ್ದು ಲಾಸ್ಟ್ ಸಿನಿಮಾ ಅದು. ಅದಾದ್ಮೇಲೆ ಆಕ್ಚುಲಿ ನಾನು ಡಿ ಬಾಬು ಸರ್ ಒಂದು ಸಿನಿಮಾ ಮಾಡ್ಬೇಕಾಗಿತ್ತು, ಬಟ್ ಅವ್ರು ತೀರೋದ್ರು. ನಾನು ಇಂಡಿಯನ್ ಅಂತ ಒಂದು ಶೋ ಅಲ್ಲಿ ಇದ್ದಾಗ ಅವ್ರು ತೀರೋದ್ರು. ಸೊ ಅದ್ ಮಾಡಿದೆ ಕುಚಿಕ್ಕು ಅಂತ. ಅದಾದ್ಮೇಲೆ ಇಂಡಿಯನ್ ಅಂತ ಒಂದು ಶೋ ಮಾಡಿದೆ. ಸೊ ಆತನ ಕಂಟಿನ್ಯೂಸ್ಲಿ ಗೋಯಿಂಗ್ ಆನ್ ಅಂಡ್ ಆನ್ ಅಂಡ್ ಆನ್. ಭುವನ್ ಅವರೇ, ನಮಗೆ ಮಾತಾಡಿದಾಗ ಈಗ ಅಪ್ಕಮಿಂಗ್ ಆಕ್ಟರ್ ಅನ್ನೋದು ಮಾತ್ರ ಗೊತ್ತಿದೆ ಹೊರತು ಹಿಂದಿನ ಪರಿಶ್ರಮ, ಹಿಂದೆ ಪಟ್ಟಂತ ಕಷ್ಟ, ಒಂದು ಒಳ್ಳೆ ಹ್ಯೂಮರಸ್, ತುಂಬಾ ಒಳ್ಳೆ ಮಜವಾಗಿ ಮಾತಾಡ್ತೀರಿ, ಬಹಳ ಸಂತೋಷ ಆಗ್ತಿದೆ. ನೀವು ನಟಿಸಿದ ಮೊದಲ ಚಿತ್ರ ಜಸ್ಟ್ ಮಾತಲ್ಲಿ ಅಲ್ವಾ? ಫುಲ್ ಫ್ಲೆಜ್ಡ್ ಅಲ್ಲ, ಗೆಸ್ಟ್ ರೋಲ್ ಮಾಡಿದ್ರಿ. ಅಂದ್ರೆ ಕ್ಯಾಮರಾವನ್ನ ಫಸ್ಟ್ ಎದುರಿಸಿದ್ದು ಅದರಲ್ಲೇ? ಹೌದೌದು, ಜಸ್ಟ್ ಮಾತಲ್ಲಿ ಅಂತ. ಈಗ ನನ್ನ ಪ್ರಶ್ನೆ ಕೂಡ ಅದೇ ಆಗ್ಬಿಟ್ಟಿತ್ತು, ನೀವು ಮೊದಲು ಎದುರಿಸಿದ ಕ್ಯಾಮ್ರಾದ ಅನುಭವ ಹಂಚ್ಕೊಳ್ಳಿ ಅಂತ. ಆಗ್ಲೇ ಹೇಳ್ಬಿಟ್ಟಿದ್ರಿ, ಇನ್ನೊಮ್ಮೆ ಏನಾದ್ರು ಇದೆಯಾ ಹೇಳಿ. ಇಲ್ಲ, ಆಕ್ಚುಲಿ ಫಸ್ಟ್ ಅದೇ ಸಿನಿಮಾ ಕ್ಯಾಮ್ರಾ ಅಂತ ನಾನು ನೋಡಿದ್ದು ಮೊದಲು. ಅವಾಗ್ಲೇ 2009ರಲ್ಲಿ ಜಸ್ಟ್ ಮಾತಲ್ಲಿ ಸಿನಿಮಾ. ಅವಾಗೆಲ್ಲ ರೀಲ್ ಕ್ಯಾಮ್ರಾ, ಇವಾಗ ಡಿಜಿಟಲ್ ಕ್ಯಾಮ್ರಾ ಬಂದ್ಬಿಟ್ಟಿದೆ. ಅವಾಗ ಕ್ಯಾಮ್ರಾ ಸ್ಟಾರ್ಟ್ ಆಯ್ತು ಅಂತಂದ್ರೆ ಟಕ 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 ಅಂತ ಸೌಂಡ್ ಬರೋದು. ಸೊ ಫಸ್ಟ್ ಅದು ಬಂದ್ರೆ ನಮ್ಮ ಹಾರ್ಟ್ ಬೀಟು ಅದೇ ಸ್ಪೀಡ್ ಅಲ್ಲಿ ಓಡೋದು, ಡಿಗ್ 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 ಅಂತ. ಅಷ್ಟು ಹೆದರಿಕೆ ಆಗೋದು ಅವಾಗ. ಸೊ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ನಾನು ಅದರಲ್ಲೇ ಜಸ್ಟ್ ಮಾತಲ್ಲಿ. ಅದಾದಂಗೆ ನಾ ಹೇಳಿದಲ್ಲ ಕೂಲ್ ಅಂತ ಗಣೇಶ್ ಅವ್ರ ಜೊತೆ, ಅವ್ರ ಆಪೋಸಿಟ್ ಆಗಿ ಮೇನ್ ವಿಲನ್ ಆಗಿ ಮಾಡಿದ್ದು ರಾಕಿ ಅನ್ನೋ ಒಂದು ಪಾತ್ರ. ನೀವು ಹೇಗೆ ಚಿತ್ರರಂಗ ಬಂದ್ರಿ? ನಾನು ನಿಮ್ಗೆ ಹೇಳಿದಂಗೆ ಮೊದ್ಲು ನನಗೆ 4-5 ವರ್ಷ ಆಗಿರುವಾಗ್ಲೇ ನನ್ನ ಅಮ್ಮ ನನ್ನ ಹರಿಕತೆ, ಸಣ್ಣ ಪುಟ್ಟ ನಾಟಕಗಳು ಎಲ್ಲ ಮಾಡ್ತಾ ಇದ್ವಿ. ಸೊ ಹಾಗೆ ಹೋಗ್ತಾ ಒಂದು 7-8 ವರ್ಷ ಆಗ್ತಾ ಇದ್ದಂಗೆ ನನಗೆ ದೊಡ್ಡ ನಾಟಕಗಳನ್ನ ಮಾಡಕ್ ಶುರು ಮಾಡಿದ್ವಿ. ಅಂಡ್
ನಾನು 8 ವರ್ಷ ಆಗಿದ್ದಾಗ್ಲೂ 9 ವರ್ಷ ಆಗಿದ್ದಾಗ ಹಾ. ನ್ಯಾಷನಲ್ ಅವಾರ್ಡ್ ಹೊಡೆದ್ವಿ ನಾವು ಒಂದು ಡ್ರಾಮಾ ಕಾಂಪಿಟೇಷನ್ ಅಲ್ಲಿ ಬೆಂಗಳೂರಲ್ಲಿ. ಹಾ, ಹಾ, So, ಅದ್ ಮಾಡಿದ್ವಿ. ಸೊ ಹಾಗೆ ಬರ್ತಾ ಬರ್ತಾ ನಾನು ಸ್ಕೂಲ್ಗೆ ಬಂದೆ. ಕೂರ್ಗ್ ಪಬ್ಲಿಕ್ ಸ್ಕೂಲ್ ಸೇರಿದಾಗ ಹಾ. ಒಂದಂತೂ ನನಗೆ ಗೊತ್ತಾಯ್ತು, ನನಗೆ ಸ್ಟಡೀಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಗೊತ್ತಾಯ್ತು. ಹಾ. ಇದು ಮ್ಯಾಥ್ಸ್ ಅಂತೂ ನಾನು ಓದ್ತಾ ಇದ್ದೆ. ಅಂದ್ರೆ ನನ್ಗೆ ಎಷ್ಟು ಮ್ಯಾಥ್ಸ್ ಅಂದ್ರೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಓದ್ತಾ ಇದ್ದೆ ಮ್ಯಾಥ್ಸ್ ಅನ್ನ. ಅಂದ್ರೆ PUC ವರೆಗೂ ಕೂಡ ನಾನು ಮ್ಯಾಥ್ಸ್ ಅನ್ನ ಓದಿದ್ದೆ. ಅದಕ್ಕೂ ಎಷ್ಟೊಂದ್ ಸಾರಿ ಹೊಡ್ಸ್ಕೊಬಿಟ್ಟಿದ್ದೀನಿ ನಾನು ಸರ್ ಕೈಯಲ್ಲಿ. ಹಾ, ಹಾ. ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸ್ಟಡೀಸ್. ನನ್ಗೆ ನನ್ನ ಕಾನ್ಸೆಪ್ಟ್ ಅಲ್ಲಿ ಏನಿತ್ತು ಅಂತಂದ್ರೆ, ಮಕ್ಳನ್ನ ನಾವು ಲೈಫ್ ಪ್ರಿಪೇರ್ ಮಾಡ್ಬೇಕೆ ಹೊರತು ಅವ್ರನ್ನ ಬರೀ ಓದ್ಸ್ಬಿಟ್ಟು ಬರೀ ಬುಕ್ಕಲ್ಲಿ ಏನಿದೆ ಅದನ್ನ ಮಗ್ ಮಾಡಿಸ್ಬಿಟ್ಟು ಅಲ್ಲಿ ಬರ್ಸೋದು ಯೂಸ್ ಇಲ್ಲ ಅನ್ನೋದು ನನ್ನ ತಲೆಗೆ ಹೋಗ್ಬಿಟ್ಟಿತ್ತು ಅವಾಗ್ಲೇ. ಆಯ್ತಾ? ಸೊ ಐ ವಾಂಟೆಡ್ ಟು ಬಿ ಪ್ರಿಪೇರ್ಡ್ ಫಾರ್ ಲೈಫ್ ಅನ್ನೋ ತರ. ಸೊ ಐ ವಾಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್ ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ನಾನು ಅವಾಗ ಹಾಕಿ ಅಂಡ್ ಫುಟ್ಬಾಲ್ ಐ ಮೇಜರಿಂಗ್, ಅದು ಎರಡು ಕೂಡ. ಅದ್ರ ಜೊತೆ ನಾನು ನಾಟಕಗಳನ್ನ ಮಾಡ್ತಾ ಇದ್ದೆ. ನಾಟಕಗಳನ್ನ ಮಾಡ್ತಾ 8ನೇ ಕ್ಲಾಸಿಗೆ ಬಂದಾಗ ನಂಗೆ ಗೊತ್ತಾಗೋಯ್ತು, ನನಗೆ ಎಜುಕೇಶನ್ ಅಂತೂ ನನ್ನ ತಲೆಗೆ ಅಷ್ಟು ಚೆನ್ನಾಗಿ ಹತ್ತಲ್ಲ, ನನಗೆ ಅದು ಇಂಟ್ರೆಸ್ಟು ಇಲ್ಲ. ಏನ್ ಬೆಸ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ಸ್ಪೋರ್ಟ್ಸ್ ಅಥವಾ ಸಿನಿಮಾ ಅಥವಾ ನಾಟಕ ಆ ತರ ಇದ್ರಲ್ಲಿ ಇರ್ಬೇಕು ಅಂತ ನನ್ಗೆ ಆಸೆ ಆಯ್ತು. ಸೊ ಅವಾಗ್ಲಿಂದಾನೇ ಒಂದು ಆಸೆ ಇತ್ತು. ಅದಕ್ಕೆ ನಾನು ಏನ್ ಮಾಡಿದೆ, ಈ ನಾಟಕಗಳನ್ನ ಕಂಟಿನ್ಯೂ ಮಾಡ್ಕೊಂಡೇ ಬಂದೆ. ಮಾಡ್ಕೊಂಡು ಬಂದು ನಾನು ಹೇಳಿದ್ನಲ್ಲ, ಒಂದ್ ನಾಟಕ ಮಾಡ್ತಿದ್ದಾಗ ಬೆಂಗಳೂರಲ್ಲಿ ಒಬ್ರು ಡೈರೆಕ್ಟರ್ ನೋಡಿ ಅವ್ರನ್ನ ಕರೆದು ಈ ತರ ಒಂದು ಸಿನಿಮಾ ಮಾಡು ಅಂತ ಹೇಳಿದಾಗ ನಾನು ಒಪ್ಕೊಂಡು, ಆ ಸಿನಿಮಾ ಆಗಿಲ್ಲ, ಬಟ್ ಆ ಲಿಂಕ್ ಅಲ್ಲಿ ಬೇರೆ ಸಿನಿಮಾಗಳು ಆಗ್ತಾ ಹೋಯ್ತು. ನನಗೆ ಯಾವ ಬ್ಯಾಕ್ ಗ್ರೌಂಡು ಇರ್ಲಿಲ್ಲ. ಅಂಡ್ ಬ್ಯಾಕ್ ಗ್ರೌಂಡ್ ಇಲ್ದೆ ತುಂಬಾ ಕಷ್ಟ ಇಲ್ಲಿ. ಅಯ್ಯೋ, ಕೇಳಿದ್ದೆ ಬ್ಯಾಕ್ ಗ್ರೌಂಡ್ ಇಲ್ದೆ ಕಷ್ಟ, ಗಾಡ್ ಫಾದರ್ ಇರ್ಬೇಕು ಅಂತೆಲ್ಲ. ಇಲ್ಲಿ ಬಂದಾದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಪಡ್ಬೇಕು ಅಂತ. ಅಯ್ಯೋ ಅನ್ನೋದು. ಇನ್ನೊಂದೇನ್ ಗೊತ್ತಾ, ನೀವ್ ಆಗ್ಲೇ ಹೇಳಿದ್ರಿ ಒಂದ್ ಪಾಯಿಂಟ್. ಈಗ ಒಬ್ಬ ಭುವನ್ ಅಂತಂದಾಗ ಬರೀ ಇವಾಗ ಏನ್ ಮಾಡ್ತಾ ಇದಾರೆ ಅವರು ಸಿನಿಮಾ ಮಾಡ್ತಾ ಇದಾರೆ ಆತರ ಗೊತ್ತಿರುತ್ತೆ ಹೊರತು ನಮ್ಮ ಬ್ಯಾಕ್ ಗ್ರೌಂಡ್ ಗೊತ್ತಿರಲ್ಲ ಅಂತ. ಅದು ಎಲ್ಲಾ ನಟರಿಗೂ ಸತ್ಯ. ಈಗ ಒಬ್ರು ದರ್ಶನ್ ಅಂತ ಇವಾಗ ನೋಡ್ತಾರೆ ಹೊರತು, ದರ್ಶನ್ ಅವರು ಒಂದು 15 ವರ್ಷಗಳ ಮಟ್ಟಿಗೆ ಅವರು ಪಟ್ಟಿರೋ ಕಷ್ಟಗಳನ್ನ ಯಾರು ನೋಡ್ರಲ್ಲ, ಅದು ಗೊತ್ತೂ ಇರಲ್ಲ, ಗೊತ್ತಿರಲೂಬಾರ್ದು, ಅದ್ರ ಅವಶ್ಯಕತೆನೂ ಇಲ್ಲ. ಬಟ್ ನಾವುಗಳು ಪಟ್ಟಿರೋ ಕಷ್ಟ ನಮ್ಗಳಿಗೆ ಗೊತ್ತಿರುತ್ತೆ. ಅಂಡ್ ಒಬ್ಬ ಹೀರೋ ಅಂತ ಅನ್ಸ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟಕರವಾದ ಕೆಲಸ. ಯಾಕೆಂತಂದ್ರೆ ಒಬ್ಬ ಪ್ರೊಡ್ಯೂಸರ್ ಬಂದು ನಿಮ್ ಮೇಲೆ 2.5-3 ಕೋಟಿ ದುಡ್ಡು ನಿಮ್ ಮೇಲೆ ನಂಬಿಕೆ ಇಟ್ಟು ಹಾಕ್ಬೇಕು ಅಂತಂದ್ರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಜನ 20 ರೂಪಾಯಿ ಖರ್ಚು ಮಾಡಕ್ಕೆ 20 ಸಲ ಯೋಚನೆ ಮಾಡ್ತಾರೆ. 2.5-3 ಕೋಟಿ ನಿಮ್ ಮೇಲೆ ಹಾಕ್ತಾರೆ ಅಂತಂದಾಗ ನೀವು ಆ ಸ್ಥಾನಕ್ಕೆ ಬಂದಿರ್ಬೇಕು. ಅಂಡ್ ನಿಮ್ ಮೇಲೆ ಅವ್ರಿಗೂ ನಂಬಿಕೆ ಇರಬೇಕು, ಜನರಿಗೂ ನಂಬಿಕೆ ಇರಬೇಕು ಅನ್ನೋ ಒಂದು ನಿಜ. ಒಳ್ಳೆಯ ಮಾತುಗಳನ್ನ ಹೇಳ್ತಾ ಇದ್ರಿ ಭುವನ್ ಪೊನ್ನಣ್ಣ ಅವರೇ. ಈಗ ನೀವು ಜನರ ನಾಡಿ ಮಿಡಿತವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಲ್ಲ? ನಿಜವಾಗ್ಲು ನನಗೆ ಅನ್ಸೋ ಪ್ರಕಾರ ನೀವು ಜನರ ನಾಡಿ ಮಿಡಿತವನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರೆ, ಒಂದು 20 ರೂಪಾಯಿ ಹಾಕ್ಬೇಕು ಅಂತ ಹೇಳಿದ್ರೆ ಅವ್ನು 20 ಸಲ ಯೋಚನೆ ಮಾಡ್ತಾನೆ, ಖಂಡಿತವಾಗ್ಲೂ ಯೋಚನೆ ಮಾಡ್ತಾನೆ. ಯಾಕೆಂದ್ರೆ ನಾನು ಒಬ್ಬ ಆಡಿಯನ್ಸ್ ಅಂತ ಹೇಳಿದಾಗ, ನಾನು ಚಿತ್ರರಂಗದ ಒಳಗಡೆ ಬಂದು ಫಿಲಂ ನೋಡ್ಬೇಕು ಅಂತ ಹೇಳಿದಾಗ ಮೊದಲೇನಾಗ್ತಿತ್ತು, ಒಬ್ಬ ಹೀರೋ, ಈಗ ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಆಗ್ಬೋದು, ಅವರ ಹೆಸರಿಗೆ ಬೆಲೆ ಇತ್ತು. ಆಗ ಚಿತ್ರವನ್ನ ಬಂದು ನೋಡ್ತಾ ಇದ್ವಿ. ಈಗೇನಾಗಿದೆ, ಯಾರೇ ಹೀರೋ ಇದ್ರು ಕೂಡ ಡೈರೆಕ್ಟರ್ ಯಾರು, ಮ್ಯೂಸಿಕ್ ಡೈರೆಕ್ಟರ್ ಯಾರು, ಇದನ್ನ ಎಲ್ಲ, ಆಮೇಲೆ ಹೀರೋಯಿನ್ ಯಾರು, ಇದೆಲ್ಲ ಕೌಂಟ್ ಆಗುತ್ತಲ್ವಾ? ಹೌದು, ಹೀರೋಯಿನ್ ಅಂತಲ್ಲ ಸರ್. ಇವಾಗ ನೀವು ನಂಬಲ್ಲ, ಮುಂಚೆ ಎಲ್ಲ ಥಿಯೇಟರ್ ಇಂದ ಹೊರಗೆ ಬಂದಾಗ ಪಿಕ್ಚರ್ ಚೆನ್ನಾಗಿದೆ, ಪಿಕ್ಚರ್ ಚೆನ್ನಾಗಿಲ್ಲ, ಎರಡೇ ಇದ್ದಿದ್ದು. ಇವಾಗ ಸರ್ ಸ್ಕ್ರೀನ್ ಪ್ಲೇ ಅಲ್ಲಿ ಸ್ವಲ್ಪ ಇದಿತ್ತು ಸರ್ ಅಂತ ನನ್ಗೆ ಬಂದ್ ಹೇಳ್ತಾರಪ್ಪ ಆಡಿಯನ್ಸ್ ಗಳು, ಆಟೋ ಡ್ರೈವರ್ಸ್ ಬಂದು ಹೇಳ್ತಾರೆ. ಅಂದ್ರೆ ಸರ್ ಸ್ಕ್ರೀನ್ ಪ್ಲೇ ಸ್ವಲ್ಪ ತಪ್ಪಿತ್ತು, ಕಥೆನ ನೀವು ಸ್ವಲ್ಪ ನರೇಷನ್ ಸ್ವಲ್ಪ ಫಾಸ್ಟ್ ಮಾಡ್ಬೋದಾಗಿತ್ತು, ನಿಮ್ಮ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಏನ್ ಕೊಟ್ರಿ ಅದನ್ನ ಕೆಲವೊಂದ್ ಕಡೆ ಲ್ಯಾಗ್ ಆಯ್ತು, ಈ ತರ ಹೇಳ್ತಾರೆ. ಸೊ people know. And ಇವಾಗ ಏನಾಗಿದೆ ಅಂತಂದ್ರೆ, ಒಂದು the number of cinemas that are coming are enormous, because ಈಗ ನೀವು ನಮ್ಮಲ್ಲ ಕನ್ನಡದಲ್ಲಿ ಕಳೆದ ವರ್ಷ ಸೆನ್ಸರ್ ಆಗಿರೋ ಸಿನಿಮಾಗಳು 400 ಚಿಲ್ಲರೆ, ರಿಲೀಸ್ ಆಗಿರೋ ಸಿನಿಮಾಗಳು 200 ಚಿಲ್ಲರೆ. ಆಯ್ತಾ? ಕನ್ನಡದಲ್ಲಿ ನೀವೀಗ ಲೆಕ್ಕ ಹಾಕಿದ್ರೆ ರಿಲೀಸ್ ಆಗಿರೋ ಸಿನಿಮಾಗಳದ್ದು ಹೀರೋಗಳು ಎಷ್ಟಿದ್ದಾರೆ ಅಂತ ನೀವು ಲೆಕ್ಕ ಹಾಕಿದ್ರೆ ಇಟ್ ಈಸ್ ಮೋರ್ ದನ್ 75 to 100. ಆಯ್ತಾ? ಮುಂಚಿನ ಕಾಲದಲ್ಲಿ ನಮಗ್ ಗೊತ್ತಿದ್ದಿದ್ದು ಯಾರು? ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು ಅಂತ ಒಂದು 5-6 ಜನ ನಮ್ ತಲೆಯಲ್ಲಿ ಉಳಿದಿರೋರು ಅಲ್ವಾ? ಇವಾಗ ವಾರಕ್ಕೆ ಕನ್ನಡದಲ್ಲೇ 13ರಿಂದ 18 ಸಿನಿಮಾ ರಿಲೀಸ್ ಆಗುತ್ತೆ ಒಂದು ವಾರಕ್ಕೆ. ನಿಜ ನಿಜ. ಆಯ್ತಾ? ಆಡಿಯನ್ಸ್ ಕೂಡ ಯಾವ ಸಿನಿಮಾನ ನೋಡಕ್ಕಾಗುತ್ತೆ ಹೇಳಿ, ಯಾವ ಸಿನಿಮಾನ ನೆನ್ಪಿಟ್ಕೊಳಕ್ಕಾಗುತ್ತೆ, ಯಾವ ಹೀರೋನ ನೆನ್ಪಿಟ್ಕೊಳಕ್ಕಾಗುತ್ತೆ? ದಟ್ಸ್ ವೈ ಪೀಪಲ್ ಹ್ಯಾವ್ ಬಿಕಮ್ ವೆರಿ ಚೂಸಿ. ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಈ 18 ಸಿನಿಮಾಗಳಲ್ಲಿ ಅವರು ವಾರಕ್ಕೆ ಒಂದು ಸಿನಿಮಾ ನೋಡ್ತಾರೆ. ಆ ಒಂದು ಸಿನಿಮಾನ ಚೂಸ್ ಮಾಡೋದು ಹೇಗೆ? ಮ್ಯೂಸಿಕ್ ಡೈರೆಕ್ಟರ್ ಯಾರು, ನೀವ್ ಹೇಳ್ದಂಗೆ ಸಿಂಗರ್ ಯಾರು, ಸಿನಿಮಾ ಟ್ರೈಲರ್ ಹೇಗಿದೆ, ಇವ್ರ ಹತ್ರ ಟ್ಯಾಲೆಂಟ್ ಇದೆಯೋ ಇಲ್ವೋ, ಇದನ್ನೆಲ್ಲ ನೋಡಿ ಇದ್ ಮಾಡ್ತಾರೆ. ಇನ್ನೊಂದೇನಾಗ್ಬಿಟ್ಟಿದೆ,
ಹೊಸಬರು ಸಿನಿಮಾ ಬೇಕಾದಷ್ಟು ಏನೋ ಬರ್ತಾ ಇರೋದ್ರಲ್ಲಿ 60% ಹೊಸಬರು ಸಿನಿಮಾಗಳು ಬರ್ತಾ ಇದೆ. ಅಂದ್ರೆ ಹೌದು. ಒಬ್ರು ರಿಯಲ್ ಎಸ್ಟೇಟ್ ಅವನ್ ಮಗ ಅಂತೆ, ಒಬ್ಬ ಡೈರೆಕ್ಟರೇ ಹೀರೋ ಅಂತೆ, ಹೀರೋಯೇ ಡೈರೆಕ್ಟರ್ ಅಂತೆ, ಡೈರೆಕ್ಟರೇ ಪ್ರೊಡ್ಯೂಸರ್ ಅಂತೆ, ಪ್ರೊಡ್ಯೂಸರೇ ಮ್ಯೂಸಿಕ್ ಡೈರೆಕ್ಟರ್ ಅಂತೆ, ಎಲ್ಲ ಒಬ್ಬರೇ ಆಗ್ಬಿಟ್ಟು ಎಲ್ಲಾ ಸಿನಿಮಾದಲ್ಲಿ ಅವರೇ ಮಾಡೋ ತರ ಆಗ್ಬಿಟ್ಟಿದೆ. ಸೊ ಹೌದು ಹೌದು. ಮುಂಚೆ ಎಲ್ಲ ಒಂದು ವ್ಯಾಲ್ಯೂ ಇತ್ತು. ಒಬ್ಬ ಹೀರೋ ಅಂತಂದ್ರೆ ಅವನೊಂದಿಷ್ಟು ವರ್ಷ ಕಷ್ಟಪಟ್ಟು ಇದಕ್ಕೆ ಒಂದು ಅರ್ಹತೆನ ಪಡ್ಕೊಂಡು ಆ ಸ್ಥಾನನ ಪಡ್ಕೊಳ್ಳುವಂತದ್ದು. ಇವಾಗ ಅದಿಲ್ಲ. ನಮ್ಮ ಅಪ್ಪ ಒಂದ್ ಸೈಟ್ ಮಾರ್ದ, ದುಡ್ಡು ಬಂತು, ಮಗ ಹೀರೋ ಆದ. ಅಥವಾ ಯಾರೋ ಒಬ್ಬ ಕಷ್ಟ ಪಡ್ತಿದ್ದ, ಅವ್ನು ಹೆಂಗೋ ಸಡನ್ ಆಗಿ ದುಡ್ಡು ಬಂತು, ಅವನು ಹಳೆ ಯೋಚನೆಗಳನ್ನ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಹೀರೋ ಆದ. ಸೊ ಹಂಗಾಗ್ಬಿಟ್ಟಿದೆ. ಇವಾಗ ಏನ್ ಮಾಡ್ತೀರಿ? ಏನು ಮಾಡಕ್ಕಾಗಲ್ಲ. ದುಡ್ಡಿರೋರು ಸಿನಿಮಾ ಮಾಡೇ ಮಾಡ್ತಾರೆ. ಅಂಡ್ ಆಡಿಯನ್ಸ್ಗೆ ಇವಾಗ ಕೆಟ್ಟ ಸಿನಿಮಾಗಳನ್ನ ನೋಡಿ 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 ಅವರು ಇನ್ನೂ ಕೇರ್ಫುಲ್ ಆಗ್ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಜ. ಹೋಗಿ ನೋಡಲ್ಲ ಸಿನಿಮಾ. ನಿಜ ನಿಜ ನಿಜ. ಹಾಗೆ ಜನ ಬಂದು ಹೇಳ್ಬೇಕು, ಹೌದು ಹೌದು ಹೌದು, ಚೆನ್ನಾಗಿದೆ ಇದು, ನಾವು ನೋಡಿದ್ವಿ ಅಂತ. ಆವಾಗ ಮೌತ್ ಟಾಕ್ ಇಂದ ಹೋಗಿ ನೋಡ್ತಾರೆ ಹೊರತು ಫಸ್ಟ್ ಡೇ ಫಸ್ಟ್ ಶೋ. ಈಗ ಚೆನ್ನೈಲೆಲ್ಲ ಹೇಗೆ ಅಂತಂದ್ರೆ ಅದು ಒಳ್ಳೆ ಸಿನಿಮಾನೋ, ಕೆಡದಾಗಿರೋ ಸಿನಿಮಾನೋ, ಸೂಪರ್ ಸಿನಿಮಾನೋ, ದೊಡ್ಡ ಸಿನಿಮಾನೋ, ಚಿಕ್ಕ ಸಿನಿಮಾನೋ, ಹೊಸಬ್ರ ಸಿನಿಮಾನೋ, ಫಸ್ಟ್ 4 ದಿವಸ ಥಿಯೇಟರ್ ಫುಲ್ಲೇ ನೋಡ್ತಾರೆ. ಚೆನ್ನೈಯಲ್ಲಿ ಕಲ್ಚರ್ ಇದೆ, ಅದೊಂದು ಕಲ್ಚರ್, ಸಿನಿಮಾ ಕಲ್ಚರ್ ಇದೆ. ದೇ ವಿಲ್ ವಾಚ್ ಇಟ್. ಅಂಡ್ ದ ನಂಬರ್ ಆಫ್ ಥಿಯೇಟರ್ಸ್ ಆರ್ ಎನಾರ್ಮಸ್. ಚೆನ್ನೈ ಇಟ್ಸೆಲ್ಫ್ ಹ್ಯಾಸ್ ಅರೌಂಡ್ 250 ಥಿಯೇಟರ್ಸ್, ನನ್ಗೆ ಗೊತ್ತಿರೋ ಹಾಗೆ. ಸೊ ಇಲ್ಲಿ ಜನರಿಗೆ ಹೆದರಿಕೆ ಆಗ್ಬಿಟ್ಟಿದೆ, ಯಾವ್ದು ಕೆಟ್ಟ ಸಿನಿಮಾ, ಯಾವ್ದು ಒಳ್ಳೆ ಸಿನಿಮಾ, ಏನು ಗೊತ್ತಾಗ್ತಾ ಇಲ್ಲ. ಸೊ ದೇ ವೆರಿ ಚೂಸಿ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಆಡಿಯನ್ಸ್ ಟು ದ ಥಿಯೇಟರ್. ಬಹಳ ಕಷ್ಟ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಗೆಲ್ಲೋದಲ್ವಾ? ತುಂಬಾ ತುಂಬಾ ಕಷ್ಟ. ನಮ್ಮ ಇರೋ ಚಿತ್ರರಂಗದಲ್ಲೆಲ್ಲ ನಮ್ದೇ ಮೋಸ್ಟ್ ಡಿಫಿಕಲ್ಟ್. ಓಕೆ, ಈಗ ಮುಂದಿನ ಪ್ರಶ್ನೆ ನಿಮ್ಗೆ. ನೀವು ಆಕ್ಟಿಂಗ್ ಗೆ ತರಬೇತಿಯನ್ನು ಪಡ್ಕೊಂಡಿದ್ರ? ನಾನು ಆಕ್ಚುಲಿ ಈ ನಾಟಕಗಳನ್ನ ಮಾಡ್ತಾ ಇದ್ದಲ್ಲ, ನಾಟಕ ಎಲ್ಲ ಆದ್ಮೇಲೆ ಆಕ್ಚುಲಿ ನಾನು 2016ರಲ್ಲಿ ನಾನೊಂದು ಹಿಂದಿ ಸಿನಿಮಾ ಸ್ಟಾರ್ಟ್ ಆಗ್ಬೇಕಾಗಿತ್ತು ಆಕ್ಚುಲಿ ನಂದು. ಆಯ್ತಾ? ಸೊ ನಾನು 2016ರಲ್ಲಿ ನಾನು ಹಾಲಿವುಡ್ಗೆ ಹೋಗಿದ್ದೆ. ಅಲ್ಲಿ ಮೆಥಡ್ ಆಕ್ಟಿಂಗ್ ಟ್ರೈನಿಂಗ್ ಮಾಡ್ತಾ ಇದ್ದೆ. 2015-16 ಆಲ್ಮೋಸ್ಟ್ 2 years ಹಾಲಿವುಡ್ ಅಲ್ಲಿ ಸ್ಟೆಲ್ಲಾ ಆಡ್ಲರ್ ಅಂತ ಒಂದು ಆಕ್ಟಿಂಗ್ ಅಕಾಡೆಮಿ ಇದೆ. ಸೊ ಅಲ್ಲಿ ನಾನು ಮೆಥಡ್ ಆಕ್ಟಿಂಗ್ ಮಾಡಿದೆ. ಮೆಥಡ್ ಆಕ್ಟಿಂಗ್ ಅಂತಂದ್ರೆ ಇಟ್ಸ್ ಅ ಟೆಕ್ನಿಕ್ ಆಫ್ ಆಕ್ಟಿಂಗ್. ಫಾರ್ ಎಕ್ಸಾಂಪಲ್, ಇವಾಗ ನಮ್ಗೆ ಡಾನ್ಸಿಂಗ್ ಅಲ್ಲಿ ಒಂದು ಟೆಕ್ನಿಕ್ ಇರುತ್ತೆ. ಈಗ ಡಾನ್ಸಿಂಗ್ ಅಂದ್ರೆ ಡಾನ್ಸ್ ಕಾಮನ್, ಆಯ್ತಾ? ಬಟ್ ಡಾನ್ಸಿಂಗ್ ಅಲ್ಲಿ ಕಾಂಟೆಂಪರರಿ, ಕ್ಲಾಸಿಕಲ್, ಜಾಜ್ ಅಂತೆಲ್ಲ ಬರುತ್ತೆ. ಸೊ ಅದೇ ರೀತಿ ನಮಗೆ ಆಕ್ಟಿಂಗ್ ಅನ್ನ ಕಲ್ತ್ಕೊಂಡು ನಟನೆ ಮಾಡೋದಕ್ಕೆ ನಮಗೆ ಕೆಲವೊಂದು ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಡ್ತಾರೆ ಅವರು. ಅಂದ್ರೆ ಒಂದು ಮೆಥಡ್ ಇದೆ. ಇಟ್ಸ್ ಲೈಕ್ ಒಂದು ಸಿಲೆಬಸ್ ಇರುತ್ತೆ, ಅದ್ರ ಪ್ರಕಾರ ನಮ್ಗೆ ಹೇಳ್ಕೊಡ್ತಾ ಹೋಗ್ತಾರೆ ಅವರು ಒಂದೊಂದು ಟೆಕ್ನಿಕ್ ಗಳನ್ನ. ನಾನು ಕಲ್ತಿರೋದು ಅರೌಂಡ್ 5 ರಿಂದ 6 ಟೆಕ್ನಿಕ್, ಆಯ್ತಾ? ಬಟ್ ಒಬ್ಬ ಅಮಿತಾಬ್ ಬಚ್ಚನ್ ಅಂತ ಮಹಾನ್ ನಟರೆಲ್ಲ ಒಂದೊಂದು ಶಾರ್ಟ್ಗೂ ಕೂಡ 22 ರಿಂದ 23 ಟೆಕ್ನಿಕ್ ಗಳನ್ನ ಉಪಯೋಗಿಸ್ಕೊತಾ ಇರ್ತಾರಂತೆ. ಬಟ್ ನಮಗದು ಗೊತ್ತಾಗಲ್ಲ. ಒಂದೊಂದು ಶಾರ್ಟ್ಗೂ ಕೂಡ ಈಗ ಅವ್ರು ಸುಮ್ಮನೆ ಕ್ಯಾ ಅಂತ ಹೇಳಿದ್ರು ಕೂಡ ಆ ಕ್ಯಾ ಹೇಳೋದಕ್ಕೆ ಅವ್ರು 22 ಟೆಕ್ನಿಕ್ ಗಳನ್ನ ಆಲ್ರೆಡಿ ಬಳಸ್ಕೊಂಡ್ಬಿಟ್ಟಿರ್ತಾರಂತೆ ಅದರಲ್ಲೇ. ಅಂದ್ರೆ ಅವ್ರ ಕಣ್ಣನ್ನ ಉಪಯೋಗಿಸೋ ರೀತಿಯಿಂದ ಹಿಡಿದು, ಅವರ ಮೈಯನ್ನ ಉಪಯೋಗಿಸೋ ರೀತಿಯಿಂದ ಹಿಡಿದು, ತಲೆನ ಮೂವ್ ಮಾಡೋ ರೀತಿಯಿಂದ ಹಿಡಿದು, ಆ ವಾಯ್ಸ್ ಇಂಟೋನೇಷನ್ಸ್ ಇಂದ ಹಿಡಿದು ಎಲ್ಲವನ್ನು ಅವ್ರು 22 ಟೆಕ್ನಿಕ್ ಗಳನ್ನ ಒಟ್ಟಿಗೆ ಮಾಡ್ತಾರಂತೆ. ಸೊ ಅದಕ್ಕೆ ನಮಗೆ ನೀವು ನೋಡಿದ್ರೆ ಅಮಿತಾಬ್ ಬಚ್ಚನ್ ಮಾಡೋದು ಯಾವತ್ತೂ ನಿಮಗೆ ಆಕ್ಟಿಂಗ್ ಅಂತ ಅನ್ಸೋದೇ ಇಲ್ಲ. ಹೌದು, ನಿಜ. ಅವ್ರು ರಿಯಲ್ ಆಗಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ನಮಗೆ ಅದು ಪಾತ್ರ ಪ್ರವೇಶ ಅದನ್ನ ಹೇಳ್ಕೊಡ್ತಾರೆ ನಮ್ಗೆ. ಅದು ಒಬ್ಬ ನಟನಿಗೆ ಪಾತ್ರ ಪ್ರವೇಶ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಬಟ್ ನಮ್ಮ ಇದರಲ್ಲಿ ಈಗಿನವರೆಗೂ ಸುಮಾರು ಜನ ಫಾಲೋ ಮಾಡ್ತಾ ಇರ್ಲಿಲ್ಲ. ಬಟ್ ಇವಾಗ ಸುಮಾರು ಆಕ್ಟರ್ಸ್ ಪಾತ್ರ ಪ್ರವೇಶ ಇದ್ ಮಾಡ್ಕೊಂಡು ಮೆಥಡ್ ಆಕ್ಟಿಂಗ್ ಅನ್ನ ಕಲ್ತ್ಕೊಂಡು ಮಾಡ್ತಾ ಇರುವಂತವ್ರು. ಈಗ ಗ್ರೇಟೆಸ್ಟ್ ಆಫ್ ದ ಆಕ್ಟರ್ಸ್ ಆಲ್ ಮೆಥಡ್ ಆಕ್ಟರ್ಸ್. ಈಗ ನೀವು ಹಾಲಿವುಡ್ ಅಲ್ಲಿ ಮಾರ್ಗನ್ ಫ್ರೀಮನ್ ತಗೊಳ್ಳಿ, ಮೆರಿಲ್ ಸ್ಟ್ರೀಪ್ ತಗೊಳ್ಳಿ, ಇಲ್ಲಿ ಓಂ ಪುರಿ, ಅಮಿತಾಬ್ ಬಚ್ಚನ್ ಅವರು, ಇರ್ಫಾನ್ ಖಾನ್ ಅವರು ಸತ್ತೋದ್ರು ಅವ್ರು ಮೊನ್ನೆ, ಅವರು ನವಾಜುದ್ದೀನ್ ಸಿದ್ದಿಕಿ, ಇವರೆಲ್ಲ ಮೆಥಡ್ ಆಕ್ಟರ್ಸ್. ಇವೆಲ್ಲ ಕಲ್ತ್ಕೊಂಡವ್ರು. ಈ ಕಂಗನಾ ರನೌತ್ ಕೂಡ ನನ್ನ ಕಾಲೇಜ್ ಅಕಾಡೆಮಿಯಲ್ಲೇ ಅವರು ಕಲ್ತು ಬಂದಿದ್ದು. ಶಿ ವಾಸ್ ನಾಟ್ ವೆರಿ ಗ್ರೇಟ್ ಮುಂಚೆ ಪರ್ಫಾರ್ಮೆನ್ಸ್ ಅಲ್ಲಿ. ಅಲ್ಲಿ ಹೋಗಿ ಕಲ್ತು ಬಂದು ಇವಾಗ ಶಿ ಇಸ್ ಡನ್ ಗ್ರೇಟ್ ಪರ್ಫಾರ್ಮೆನ್ಸಸ್. ಸೊ ಮೆಥಡ್ ಆಕ್ಟಿಂಗ್ ಇಟ್ ಟೀಚಸ್ ಯು ಅ ಲಾಟ್. ಇಟ್ ಟೀಚಸ್ ಯು ಅಬೌಟ್ ಒಂದು ಪಾತ್ರ ಪ್ರವೇಶ, ಹೌ ಡು ಯು ಬಿಕಮ್ ದ ಕ್ಯಾರೆಕ್ಟರ್ ಅಂತ. ಇಟ್ ಸೇಸ್ ದಟ್ ಯು ನೋ ಇನ್ಸ್ಟೆಡ್ ಆಫ್ ಆಕ್ಟಿಂಗ್ ಲೈಕ್ ದ ಕ್ಯಾರೆಕ್ಟರ್, ಬಿಕಮ್ ದ ಕ್ಯಾರೆಕ್ಟರ್ ಅಂತ. ಬಿಕಾಸ್ ಇಫ್ ಯು ಆಕ್ಟ್ ಲೈಕ್ ದ ಕ್ಯಾರೆಕ್ಟರ್, you will try to look like the character, but if you become the character, you will be the character ಅಂತ. ಓಕೆ, ಭುವನ್ ಅವರೇ, ನಿಮಗೆ ಯಾವ ನಟ ಅಥವಾ ನಟಿ ಇಷ್ಟ ಆಗ್ತಾರೆ? ನನ್ನ ಆಲ್ ಟೈಮ್ ಫೇವರಿಟ್ ಆಕ್ಟರ್ ವಿಲ್ ಆಲ್ವೇಸ್ ಬಿ ಹಾಲಿವುಡ್ ಅಲ್ಲಿ ವಿಲ್ ಸ್ಮಿತ್ ಅಂತ. ಕನ್ನಡದಲ್ಲಿ ಐ ಲವ್ ಅನಂತ್ ನಾಗ್. ಐ ಥಿಂಕ್ ಹಿ ಇಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ಸ್ ವಿ ಹ್ಯಾವ್. ಅಂಡ್ ನಂಗೆ ಇವರು ಇರ್ಫಾನ್ ಖಾನ್ ತುಂಬಾ ಇಷ್ಟ ಇದ್ರು, ತುಂಬಾ ಒಳ್ಳೆ ಪರ್ಫಾರ್ಮರ್. ಸೊ ಹಿ ಇಸ್ ಒನ್ ಆಫ್ ಮೈ ಫೇವರೇಟ್ ಆಕ್ಟರ್ಸ್. ಕನ್ನಡದಲ್ಲಿ ಹೀರೋಯಿನ್ಸ್ ಅಲ್ಲಿ ನನಗೆ ರಮ್ಯಾ ಅವ್ರು ತುಂಬಾ ಇಷ್ಟ. ಐ ಥಿಂಕ್ ಶಿ ವಿಲ್ ಬಿ ದ ಓನ್ಲಿ ಸೂಪರ್ ಸ್ಟಾರ್ ನಮ್ಮ ಜನರೇಷನ್ ಅಲ್ಲಿ ಇದ್ದಿದ್ರಲ್ಲಿ. ಶಿ ವಿಲ್ ಬಿ ದ ಓನ್ಲಿ ಸೂಪರ್ ಸ್ಟಾರ್ ಹೂ ವಾಸ್ ದೇರ್. ಸೊ ನನಗೆ ಅವ್ರು ತುಂಬಾ ಇಷ್ಟ. ನನಗೆ
ಓಕೆ, ಈಗ ನಿಮ್ಮ ಮುಂದಿರುವ ಯೋಜನೆಗಳ ಬಗ್ಗೆ ಹೇಳ್ಬೋದಾ? ಯಾವ ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ರಿ, ಯಾವ್ಯಾವ್ದಿದೆ ಕೈಯಲ್ಲಿ ಅದು? ಇವಾಗ ರಾಂಧವ ಮುಗೀತು, ಮೊನ್ನೆ ರಿಲೀಸ್ ಆಯ್ತು. ಇಟ್ ಡಿಡ್ ಗುಡ್ ಅಂಡ್ ಐ ಆಮ್ ವೆರಿ ಹ್ಯಾಪಿ. ರಾಂಧವ ಒಳ್ಳೆ ರೆಸ್ಪಾನ್ಸ್ ಇತ್ತು. ವಿ ಕಂಪ್ಲೀಟೆಡ್ 75 days. ನಂಗೆ 100 days ಆಗ್ಬೇಕು ಅಂತಿತ್ತು, ಬಟ್ ಆಗಿಲ್ಲ. 75 days ಆಯ್ತು, ಬಟ್ ಐ ಆಮ್ ವೆರಿ ಹ್ಯಾಪಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಪೀಪಲ್ ಲೈಕ್ ಇಟ್. ಅದು ಮುಗಿತಾ ಇದ್ದಂಗೆ ಮಾಫಿ ಅಂತ ಇವಾಗ ಒಂದು ಸಿನಿಮಾ ಸೈನ್ ಮಾಡಿದೀನಿ ಕನ್ನಡದಲ್ಲಿ. ಆಮೇಲೆ ಇನ್ನೊಂದಿದೆ, ಅದು ಇಟ್ಸ್ ಅನ್ಟೈಟಲ್ಡ್. ಇಟ್ಸ್ ಅಬೌಟ್ ಮಧು ಪತ್ತರ್ ಕೇಸ್ ಆಯ್ತು. ಒಂದು ರೇಪ್ ಅಂಡ್ ಮರ್ಡರ್ ಆಯ್ತು ರಾಯಚೂರಲ್ಲಿ. ಮಧು ಪತ್ತರ್ ಅಂತ ನಾವಾಗ ಹೋಗಿ ಅಲ್ಲಿ ಹೋರಾಟ ಮಾಡಿದ್ವಿ. ಅಂದ್ರೆ ನ್ಯಾಯ ಸಿಗ್ಬೇಕು ಈ ಹೆಣ್ಣು ಮಗಳಿಗೆ ಅಂತ. ಅಂದ್ರೆ ಅದನ್ನ ಕವರ್ ಅಪ್ ಮಾಡೋ ಪ್ರಯತ್ನಗಳು ಆಗ್ತಾ ಇತ್ತು. ಸೊ ನಾನು ಮತ್ತೆ ನನ್ನ ಕೆಲವು ಸಿನಿಮಾ ಫ್ರೆಂಡ್ಸ್ ಎಲ್ಲ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿ ಆಲ್ಮೋಸ್ಟ್ 48,000 ರಿಂದ 50,000 ಜನರನ್ನೆಲ್ಲ ಸೇರಿಸಿ ಮಾಡಿದ್ವಿ. ಕಾಲೇಜಲ್ಲಿರೋ ಹೆಣ್ಣು ಮಗಳನ್ನ ರೇಪ್ ಅಂಡ್ ಮರ್ಡರ್ ಆಗ್ಬಿಡುತ್ತೆ, ಮರ್ಡರ್ ಮಾಡಿ ಸುಟ್ಟಾಕ್ಬಿಡ್ತಾರೆ. ಸೊ ಆ ಕೇಸ್ ಒಂದು ಸಿನಿಮಾ ಇದೆ. ಅದ್ ಬಿಟ್ರೆ ಇವಾಗ ತಮಿಳಲ್ಲಿ ವಜೀರನ್ ಅಂತ ಒಂದು ಸಿನಿಮಾ ಇದೆ, ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಅದೇ ಸಿನಿಮಾ ಕನ್ನಡದಲ್ಲಿ ರೇಂಜರ್ ಅಂತ ಮಾಡ್ತಾ ಇದಾರೆ. ನಾನೇ ಹೌದು, ತಮಿಳ್ ಅಂಡ್ ಕನ್ನಡ ಬೋತ್ ಅದಿದೆ. ಸೊ ಇಷ್ಟು ಇವಾಗ ಮುಗಿಸ್ಬೇಕು. ಇದಾದ್ಮೇಲೆ ಇವಾಗ ಇನ್ನು 2-3 ಪ್ರಾಜೆಕ್ಟ್ಸ್ ಇದೆ, ಬಟ್ ಐ ನಾಟ್ ಸೈನ್ಡ್ ಇಟ್. ಬಿಕಾಸ್ ನನಗೆ ಏನು ಅಂತಂದ್ರೆ, ನಾನು ಒಂದು ಸಿನಿಮಾ ಮಾಡಿದಾಗ ಅಥವಾ ಏನೇ ಮಾಡಿದ್ರು ನಂಗೆ ಅದಕ್ಕೆ 100% ಕೊಡ್ಬೇಕು ಅನ್ನೋ ಆಸೆ ಇದೆ. ಅಂದ್ರೆ ಒಂದೇ ಸತಿ 4 ಪಿಕ್ಚರ್ ಒಪ್ಕೊಳ್ಳೋದು, ಅಲ್ಲಿ ಹೋಗಿ ಡಾಕ್ಟರ್ ಕ್ಯಾರೆಕ್ಟರ್ನ ನಾನು ರೌಡಿ ತರ ಮಾಡೋದು, ರೌಡಿ ಕ್ಯಾರೆಕ್ಟರ್ನ ಡಾಕ್ಟರ್ ತರ ಮಾಡೋದು, ಅದು ನನ್ಗೆ ಇಷ್ಟ ಆಗೋ ತರ. ಸೊ ನನಗೆ ಒಂದು ಕ್ಯಾರೆಕ್ಟರ್ ತಗೊಂಡ್ಮೇಲೆ ನನಗೆ 2 ತಿಂಗಳು ನಾನು ಆ ಪಾತ್ರ ಆಗಿರ್ಬೇಕು ಅನ್ನೋದು ನನ್ನ ಆಸೆ. ಸೊ ಇವಾಗ ಸದ್ಯಕ್ಕೆ ಈ 2 ಸಿನಿಮಾಗಳು ಶೂಟಿಂಗ್ ನಡೀತಾ ಇದೆ. ಇನ್ನು ಒಂದು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗ್ಬೇಕಾಗುತ್ತೆ. ಹಾಗೆ ನೀವು ರಿಯಾಲಿಟಿ ಶೋ ಬಿಗ್ ಬಾಸ್ ನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಿ, ಬಹಳ ಹೆಸರು ಮಾಡಿದ್ರಿ. ಅದ್ರ ಬಗ್ಗೆ ಹೇಳಿ. ಆಕ್ಚುಲಿ ನಂದು ಫಸ್ಟ್ ಶೋ ನಾನು 2013-14 ಮಾಡಿದ್ದು, ಇಂಡಿಯನ್ ಅಂತ. ಟಿವಿ ಕನ್ನಡದಲ್ಲಿ ಬರ್ತಾ ಇತ್ತು ಅವಾಗ. ದಟ್ ಇಸ್ ಮೈ ಫಸ್ಟ್ ರೆಕಗ್ನಿಷನ್. ನನಗೆ ಫಸ್ಟ್ ಬಂದು ಯಾರೋ ಆಟೋಗ್ರಾಫ್ ತಗೊಂಡಿದ್ದಿರ್ಲಿ ಅಥವಾ ಯಾರೋ ಬಂದು ಸೆಲ್ಫಿ ತಗೊಂಡಿದ್ದಿರ್ಲಿ, ಅದು 2013 ಆ ಶೋ ಇಂದ ನನಗೆ ಆಗಿರೋದು. ವೆರಿ ಬಿಗ್ ಹಿಟ್ ಶೋಸ್ ಈ ಟಿವಿ ಕನ್ನಡದಲ್ಲಿ ಬಂತು. ಅದಾದ್ಮೇಲೆ ನಾನು ಈ ಬಿಗ್ ಬಾಸ್ ಮಾಡಿದ್ದು. ಸೊ ಬಿಗ್ ಬಾಸ್ ವಾಸ್ ಅ ವೆರಿ ಟಫ್ ಜರ್ನಿ. ಯಾಕೆಂತಂದ್ರೆ ಇದು 100 ದಿವಸ ಒಂದೇ ಮನೆ, ಅದೇ ಮುಖಗಳು, ಮೊಬೈಲ್ ಇಲ್ಲ, ನ್ಯೂಸ್ ಪೇಪರ್ ಇಲ್ಲ, ಯಾವ ಕನೆಕ್ಷನ್ ಇಲ್ಲ, ಅವ್ರು ಕೊಟ್ಟಿದ್ದು ಊಟ ತಿನ್ಬೇಕು. ಓ ಗಾಡ್, ಇಟ್ ವಾಸ್ ಹಾರಿಬಲ್. ಅವ್ರನ್ನೆಲ್ಲ ತಡ್ಕೊಂಡು ಅಯ್ಯೋ ದೇವ್ರೆ ಸಾಕಾಗ್ಬಿಟ್ಟಿತ್ತು. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್. ಅಂದ್ರೆ ಹುಚ್ಚಾಗ್ಬಿಡ್ತಾರೆ ಅದ್ರೊಳಗಡೆ. ಬಿಕಾಸ್ ವಿ ಆರ್ ಸೋಷಿಯಲ್ ಆನಿಮಲ್ಸ್. ಅಂದ್ರೆ ನಮ್ಗೆ ಮೊಬೈಲ್ ಇರ್ಲಿ, ಟಿವಿ ಇರ್ಲಿ, ನ್ಯೂಸ್ ಪೇಪರ್ ಇರ್ಲಿ, ಅದೆಲ್ಲ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಒಂದೇ ಜಾಗದಲ್ಲಿ ಕೂಡಾಕ್ಬಿಟ್ಟು ಹೊರಗಡೆ ಜಗತ್ತಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ನೀವು 100 ದಿವಸ ಅದೇ ಮುಖಗಳನ್ನ ನೋಡ್ಕೊಂಡು ಇರ್ಬೇಕು ಅನ್ನೋದು, ಅದು ತುಂಬಾ ದೊಡ್ಡ ಕಷ್ಟದ ವಿಷಯ. ಇನ್ನೊಂದು 15 ಜನರು ಇರೋದ್ರಲ್ಲಿ ವಾರಕ್ಕೊಬ್ಬರು ಹೊರಗಡೆ ಹೋಗ್ತಾ ಇರ್ತಾರೆ. ಆಯ್ತಾ? ಆ 15 ಜನರು ಕೂಡ ನಿಮ್ಮನ್ನ ಕಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹೌದು, ನಿಜ. ಸೊ ನೀವು ಅವ್ರ ಮಧ್ಯೆ ಇದ್ದು ಸರ್ವೈವ್ ಆಗೋದಿದೆಯಲ್ಲ, ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಜಾಬ್. ಅಂಡ್ ನನ್ನ ಸೀಸನ್ ಅಲ್ಲಂತೂ ಇದ್ದವರೆಲ್ಲ ಸೀನಿಯರ್ಸ್, ಅಂದ್ರೆ ಪಳಗ್ದವ್ರು ಅಂತ ಏನಂತಾರೆ ಇಂಡಸ್ಟ್ರಿಯಲ್ಲಿ, ಆ ತರ ಇದ್ದವರು ಎಲ್ಲ ಫೇಮಸ್, ಅವರು ಇವರೆಲ್ಲ ಇದ್ರು. ಸೊ ಅವ್ರ ಮಧ್ಯದಲ್ಲಿ ಇದ್ದು ನಾನು ಫೈನಲ್ಸ್ ವರ್ಗು ಬಂದಿದ್ದು ತುಂಬಾ ದೊಡ್ಡ ವಿಷಯ ನನಗೆ. ಅಂಡ್ ನಾನು 1 ವಾರದಲ್ಲಿ ಬಂದ್ಬಿಡ್ತೀನಿ ಅಂತ ನೆನ್ಪು ಮಾಡ್ಕೊಂಡು, ಆಕ್ಚುಲಿ ನಾನು ಹೇಳ್ತೇನಲ್ಲ, ಹಾಲಿವುಡ್ ಅಲ್ಲಿ ಇದ್ದೆ ನಾನು ಬ್ರೇಕ್ ಗೋಸ್ಕರ ಬಂದಿದ್ದಿಲ್ಲಿ, ಅಪ್ಪ ಅಮ್ಮನ್ ಭೇಟಿ ಹಾಕೊಂಡು ಹೋಗೋಣ ಅಂತ ಬಂದಿದ್ದು. ಆ ಬ್ರೇಕ್ ಅಲ್ಲಿ ನಾನು ಬಿಗ್ ಬಾಸ್ ಗೆ ಬನ್ನಿ ಅಂತ ನಾನು ಇನಿಷಿಯಲಿ ಬರಲ್ಲ ಅಂತ ಹೇಳಿದ್ದೆ. ಆಮೇಲೆ ಇಲ್ಲ ನೀವು ಬನ್ನಿ 1 ವಾರ ಅಟ್ ಲೀಸ್ಟ್ ನೋಡಿ ಅಂತ ಹೇಳಿದ್ರು. ಸೊ ನಾನು 1 ವಾರ ಅಂತ ಅನ್ಕೊಂಡು ಅಲ್ಲಿ ಹೋಗಿ 14 ವಾರ ಇದು ಬಂದ್ಬಿಟ್ಟೆ. ಸೊ ಇಟ್ಸ್ ಬಿನ್ ಎ ವೆರಿ ಫ್ಯಾಸಿನೇಟಿಂಗ್ ಎಕ್ಸ್ಪೀರಿಯನ್ಸ್. ಅಂಡ್ ಐ ಥಿಂಕ್ ಆ ಎಕ್ಸ್ಪೀರಿಯನ್ಸ್ ಅನ್ನ ನಾನು ಅಂತಲ್ಲ, ಯಾರು ಅಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ದವ್ರು ಯಾರಿಗೂ ಮರೆಯಕ್ ಆಗಲ್ಲ. ಖಂಡಿತವಾಗ್ಲೂ 100 ದಿನಗಳ ಕಾಲ ಎಲ್ಲ ಬೇರೆ ಬೇರೆ ಕ್ಷೇತ್ರದವರು, ಬೇರೆ ಬೇರೆ ಥಾಟ್ಸ್ ಇರೋರು, ಬೇರೆ ಬೇರೆ ವಯಸ್ಸಿನವರು. ಹೌದು. ಓಕೆ, ನಿಮಗೆ ನಟನೆ ಬಿಟ್ಟು ಚಿತ್ರರಂಗದಲ್ಲಿ ಬೇರೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ? ಡೈರೆಕ್ಷನ್. ಐ ಆಮ್ ಗೋಯಿಂಗ್ ಟು ಬಿ ಅ ಡೈರೆಕ್ಟರ್ ಇನ್ ದ ಫ್ಯೂಚರ್ ಫಾರ್ ಶೂರ್. ಯಾಕಂದ್ರೆ ನೀವು ಕೊಡಗಿನವರು, ಹಾಗೆ ನಿಮಗೆ ಆ ಹಿಂದಿನ ಕಷ್ಟ, ಈ ನಮ್ಮ ಹಸಿರು ಪರಿಸರ ಏನಿದೆ, ಹಾಗೆ ಬೆಟ್ಟ ಗುಡ್ಡದ ನಡುವೆ ಬದುಕ್ತಂತವ್ರು, ಸ್ವಲ್ಪ ಕ್ರಿಯೇಟಿವಿಟಿ ಜಾಸ್ತಿ ಅಂತ ಅಲ್ವಾ? 100%. ನನಗೆ ಬೆಂಗಳೂರಲ್ಲಿದ್ದಾಗ ನನ್ನ ತಲೆನೇ ಓಡಲ್ಲ, ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಅದೇ ನನ್ಗೆ ಏನಾದ್ರು ಗ್ರೀನ್ ಕಂಡ್ಬಿಟ್ರೆ ತಲೆ ಹಂಗೆ ಓಡಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಐ ಥಿಂಕ್ ನಮ್ಗೆ ಅದಿದೆ. ಅಂಡ್ ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಡೈರೆಕ್ಟರ್ ಇಸ್ ಸ್ಟೋರಿ ಟೆಲ್ಲಿಂಗ್. ಅಂದ್ರೆ ನೀವು ಕ್ಯಾಮರಾ ಆಂಗಲ್ಸ್ ಕಲ್ತ್ಕೋಬಹುದು, ಲೈಟಿಂಗ್ ಕಲ್ತ್ಕೋಬಹುದು, ಆರ್ಟಿಸ್ಟ್ ತರಬಹುದು, ದುಡ್ಡು ಕೊಟ್ಬಿಟ್ಟು ಎಲ್ಲ ಮಾಡ್ಬೋದು. ಬಟ್ ನಿಮ್ಗೆ ಕತೆ ಹೇಳಕ್ ಗೊತ್ತಿರ್ಬೇಕು. ಕತೆ ಹೇಳಕ್ಕೆ ಅಂತಂದ್ರೆ ನಿಮಗೆ ರಿಯಲ್ ಅಲ್ಲಿ ಕತೆ ಹೇಳಕ್ ಗೊತ್ತಿದ್ರೆ ನಿಮ್ಗೆ ಸಿನಿಮಾನು ನೀವು ಮಾಡ್ಬಿಡ್ಬೋದು ಅಂತ. ಸೊ ನಾನ್ ಯಾವತ್ತೂ ಕೂಡ ನಾನು ನೋಡಿದೀನಿ, ಮಕ್ಕಳನ್ನೆಲ್ಲ ಕೂರ್ಸ್ಕೊಂಡು ನಾನು ಕತೆ ಹೇಳಕ್ ಶುರು ಮಾಡ್ಬಿಟ್ರೆ ಅವ್ರು ಆ ಕಡೆ ಈ ಕಡೆ ಅಲ್ಲಾಡಲ್ಲ.
ನನಗೆ ಕತೆ ಹೇಳಕ್ಕೂ ತುಂಬಾ ಇಷ್ಟ ಅಂಡ್ ಅವ್ರಿಗೂ ತುಂಬಾ ನನ್ನ ಕತೆಗಳನ್ನ ಕೇಳಕ್ಕೆ ಇಷ್ಟ. ಸೊ ನನ್ನಲ್ಲಿ ತುಂಬಾ ಒಳ್ಳೆಯ ಒಂದು 2-3 ಕತೆಗಳಿವೆ ಅಂಡ್ ನನಗೊಂದು ಆಸೆ ಇದೆ, ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ತಮಿಳ್ ಇಂಡಸ್ಟ್ರಿ ಇರ್ಲಿ, ಯಾವ ತೆಲುಗು ಇಂಡಸ್ಟ್ರಿಗೂ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿ ನಂಬರ್ 1 ಬರಬೇಕು ಅನ್ನೋ ಆಸೆ ನನಗಿದೆ. ನಾನು ಅದನ್ನ ಮಾಡ್ತೀನಿ ಕೂಡ. ತುಂಬಾ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು, ಬಟ್ ನಾನು ಅದನ್ನ ಮಾಡ್ತೀನಿ, ಬಟ್ ಟೈಮ್ ಹಿಡಿಯುತ್ತೆ. ಓಕೆ, ಈಗ ಯಶಸ್ಸಿಗೆ ಅಂದ್ರೆ ಸಕ್ಸಸ್ಸಿಗೆ ಅದೃಷ್ಟ ಎಷ್ಟು ಮುಖ್ಯ ಆಗುತ್ತೆ? ತುಂಬಾ ಮುಖ್ಯ. ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ ಐ ಕ್ಯಾನ್ ಸೇ 60% ನಿಮಗೆ ಅದೃಷ್ಟ ಬೇಕು. ಓಕೆ, ಸೊ ಅದೃಷ್ಟ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಬಟ್ ಎಂಡ್ ಆಫ್ ದ ಡೇ ನಾನ್ ಹೇಳೋದಿಷ್ಟೇ, ನಾವು ಅದೃಷ್ಟ ಯಾವಾಗ ಬರುತ್ತೋ ಗೊತ್ತಿಲ್ಲ ಅದು ಇದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ನಾವು ನಮ್ಮ ಕಡೆಯಿಂದ 200% ಮಾಡಿರ್ಬೇಕು. ಅದು ಕೆಲಸ ಇರ್ಲಿ, ಒಳ್ಳೆ ಸಿನಿಮಾ ಇರ್ಲಿ, ನಮ್ಮ ಏನೋ ಶ್ರಮ ಇರ್ಲಿ, ನಮ್ಮ ಹಾರ್ಡ್ ವರ್ಕ್ ಇರ್ಲಿ, ಏನೇ ಇರ್ಲಿ, ನಮ್ಮ ಕಡೆಯಿಂದ 200% ಮಾಡಾದ್ಮೇಲೆ ದೇವ್ರಿಗೂ ಜನರಿಗೂ ಜಗತ್ತಿಗೂ ಬಿಟ್ಬಿಡ್ಬೇಕು. ಅದಾದ್ಮೇಲೆ ಸಕ್ಸಸ್ ಆಗೋದು, ಫೇಲ್ಯೂರ್ ಆಗೋದು, ದೊಡ್ಡದಾಗೋದು, ಚಿಕ್ಕದಾಗೋದು ಅದು ಜಗತ್ತಿಗೆ ಬಿಟ್ಟಿದ್ದು, ಅದು ದೇವ್ರಿಗೆ ಬಿಟ್ಟಿದ್ದು, ಅದು ಜನರಿಗೆ ಬಿಟ್ಟಿದ್ದು ಅನ್ನೋದು. ಬಟ್ ನಮ್ಮಲ್ಲೇ ಅಯ್ಯೋ ನಾ ಇದೊಂದು ಮಾಡಿದ್ರೆ ಏನೋ ಒಂದು ಚೆನ್ನಾಗಿ ಆಗಿರೋದಾ ಅನ್ನೋ ಒಂದು ಡೌಟ್ ಇರಬಾರ್ದು, ಯಾವುದೇ ಕೆಲಸದಲ್ಲಿ ಆಗಿದ್ರು ಕೂಡ ಅನ್ನೋದು ನನ್ನ ಒಂದು ಪಾಲಿಸಿ. ಒಳ್ಳೆಯ ಮಾತು. ಅದೃಷ್ಟ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಅದು ಇಂತಹ ಫೀಲ್ಡ್ಗಳಲ್ಲಿ, ಏನು ಫಿಲಮ್ ಲ್ಯಾಂಡ್ ನಲ್ಲಿ ಬಹಳಷ್ಟು ಜನ ನಂಬ್ತಾರೆ ಅದೃಷ್ಟ ಬೇಕು ಅಂತ ಹೇಳಿ, ಇನ್ನು ಬಹಳಷ್ಟು ಜನ ಅದೃಷ್ಟ ಬೇಡ ನಮ್ಮ ಪರ್ಫಾರ್ಮೆನ್ಸ್ ಮುಖ್ಯ ಅಂತ ಹೇಳ್ತಾರೆ. ಅದೃಷ್ಟನು ಎಷ್ಟು ಮುಖ್ಯ ಆಗುತ್ತೆ ಅಂತ ನೀವು ಹೇಳ್ತೀರಿ 60-40 ಅಂತ ಹೇಳ್ಬಿಟ್ರಿ ಆಗ್ಲೇ ಅಲ್ವಾ? ಹೌದು. ಓಕೆ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದೀವಿ. ಖಂಡಿತವಾಗ್ಲೂ ಭುವನ್ ಪೊನ್ನಣ್ಣ ಅವರೇ, ಬಹಳಷ್ಟು ಸಂತೋಷ ಆಯ್ತು. ನೀವು ಭರವಸೆಯನ್ನ ಮೂಡಿಸಿರುವ ಕನ್ನಡದ ನಟ, ಏನು ಕೊಡಗಿನ ಹುಡುಗ ಆಗಿದ್ದೀರಿ, ನಮ್ಮ ಮನೆ ಹುಡುಗ ಆಗಿದ್ದೀರಿ. ನೀವು ಆಗ್ಲೇ ಕೂಡ ಹೇಳಿದ್ರಿ ಕೊಡಗಿನಲ್ಲಿ ಬಹಳಷ್ಟು ಹೀರೋಗಳು ಹುಟ್ಕೊಂಡಿರೋದು ತುಂಬಾ ಕಡಿಮೆ, ಹೀರೋಯಿನ್ಸ್ಗಳು ಬಂದಿದ್ದಾರೆ, ಹೀರೋಗಳು ಹುಟ್ಕೊಂಡಿರೋದು ತುಂಬಾ ಕಡಿಮೆ. ಆ ರೀತಿಯ ಅವಕಾಶಗಳು ಎಲ್ಲರಿಗೂ ಸಿಗಲಿ, ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ, ಮನೇಲಾಗ್ಬೋದು, ಹಾಗೆ ಕೊಡಗಿನ ಜನತೆ ಆಗ್ಬೋದು ಅಂತ ಹೇಳಿದಾಗ ನಮ್ಗೆ ಸಕ್ಸಸ್ ಸಿಕ್ಕಾಗ ಕೂಡ ಆ ಸಕ್ಸಸ್ ಇಂದ ಕೊಡಗಿಗೆ ಹೆಸರು, ಹಾಗೆ ಕೊಡಗಿನ ಜನತೆಗೆ ಏನಾದರೂ ಸಮಸ್ಯೆಗಳು ಉಂಟಾದಾಗ ನಾವು ಯಾವಾಗಲೂ ಕೂಡ ಮುಂದೆ ಬರ್ತೀವಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಲಿಕ್ಕೆ. ಈಗಾಗಲೇ ನೀವು ಸಹಾಯ ಮಾಡ್ತಾ ಇದ್ದೀರಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ಆಸಕ್ತಿ ಇದ್ದೀರಿ. ಈ ರೀತಿಯ ಆಸೆಗಳು ಮತ್ತೆ ನಿಮ್ಮಲ್ಲಿ ಇರುವಂತಹ ಒಂದು ಒಳ್ಳೆಯ ಮನೋಭಾವನೆ ನಮ್ಮ ಎಲ್ಲರಲ್ಲೂ ಬರಲಿ ಅಂತ ನಾವು ಆಶಿಸ್ತಾ, ನಿಮಗೆ ಮುಂದಿನ ಯಾವ್ಯಾವ ಯೋಜನೆಗಳಿದೆ ಆ ಯೋಜನೆಗಳೆಲ್ಲ ಸಕ್ಸಸ್ ಆಗಿ ಸುಪ್ರಸಿದ್ಧ ನಟರಾಗಲಿ ಅಂತ ನಮ್ಮ ಕೇಳುಗರ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ನಿಮಗೆ ಆಶಿಸ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇದುವರೆಗೆ ಕೊಡಗಿನ ಯುವ ನಟ ಭುವನ್ ಪೊನ್ನಣ್ಣ ಅವರೊಂದಿಗೆ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯಲ್ಲಿ ಪಾಲ್ಗೊಂಡವರು ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.